ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. Write down. Vapsa means ವಾಪ್ಸ ಅಂದ್ರೆ in the vacant spaces. In the vacant spaces, खाली जगह in between two soil particles, there should be no existence of the water. ಬೇರಿನ ಸುತ್ತ ಇರುವಂತ ಮಣ್ಣಿನ ಕಣಗಳ ಮಧ್ಯೆ ಯಾವುದೇ ರೀತಿಯಾದಂತ ನೀರು ಇರಬಾರದು. But in those pore spaces, vacant spaces, there should be 50% air molecules. How many? 50% air molecule. 45% water vapor. Okay. Water vapor. Paper, okay. And 5% organic matter. That is called vapsa. ಮಣ್ಣಿನ ಕಣಗಳ ಮಧ್ಯೆ 50% ಆಮ್ಲಜನಕ, 45% 50% water. ಎಸ್ ಸರ್, 45% 50% ಅಲ್ಲ 50% Water. Water. Vapor. ವಾಟರ್ ವೇಪರ್, ನೀರಿನ ಹಾವಿ, 45%. 50% air. ಸರ್ ದಟ್ಸ್ ವಾಟ್ 50% air. 45% 45% ವಾಟರ್ ವೇಪರ್, vapor. 5% ಆರ್ಗ್ಯಾನಿಕ್ ಮ್ಯಾಟರ್. organic matter. 50% ಅಷ್ಟು ಇರುವಂತ ಆಮ್ಲಜನಕ ಅಥವಾ ಗಾಳಿ, 45% ದಶಾಂಶದಷ್ಟು ಇರುವಂತ ಗಾಳಿಯ ನೀರಿನ ಹಾವಿ, ನೀರಲ್ಲ ನೀರಿನ ಹಾವಿ. ಇನ್ನು 5% ಅಷ್ಟು ನಮ್ಮ ಆರ್ಗ್ಯಾನಿಕ್ ಮ್ಯಾಟರ್ ಅಂದ್ರೆ ನಮ್ಮ ಬಯೋಮಾಸ್ ಅಥವಾ ಗಿಡದ ವೇಸ್ಟ್, ಗಿಡ ಸೊಪ್ಪು ಸದೆಗಳ ವೇಸ್ಟ್. ಈ ವಾತಾವರಣ ಇರೋದಕ್ಕೆ ವಾಪ್ಸ ಅಂತ ಕರೀತಾರೆ. ಒಂದು ಡೆಫಿನೇಷನ್ ಮಾಡೋದಾದ್ರೆ, ನಮ್ಮ ಗಿಡದ ಬೇರಿನ ಸುತ್ತ ಇರುವಂತ ಮಣ್ಣಿನ ಕಣಗಳ ಮಧ್ಯೆ ಇರುವಂತ ಜಾಗಕ್ಕೆ, ಆ ಜಾಗದಲ್ಲಿ 50% ಗಾಳಿ, 45% ನೀರಿನ ಹಾವಿ ಮತ್ತು 5% ನಮ್ಮ ಬಯೋಮಾಸ್ ಅಥವಾ ಗಿಡದ ವೇಸ್ಟ್ ಅಂತ ಏನ್ ಕರಿತೀವಿ, ಅಥವಾ ಗಿಡದ ಸೆತ್ತೆ ಅಂತ ಏನ್ ಕರಿತೀವಿ, ಅದು ಆ ವಾತಾವರಣ ಇರೋದಕ್ಕೆ ವಾಪ್ಸ ಅಂತ ಕರೀತಾರೆ.